ಎಲ್ಲರಿಗೂ ನಮಸ್ಕಾರ. ಶಿಕ್ಷಣ ಧ್ವನಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಮ್ಮ ಇಂದಿನ ತರಗತಿಯಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸ್ವ ಅಧ್ಯಯನ ನಡೆಸುತ್ತಿರುವಂತಹ ಅಭ್ಯರ್ಥಿಗಳಿಗೆ ಉಪಯುಕ್ತವಾಗುವ ಹಾಗೆ ಹಾಗೂ 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವ ಹಾಗೆ 6ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪರಿಷ್ಕೃತ ಪಠ್ಯಕ್ರಮ ಅಧ್ಯಾಯ 1 ಭಾರತ ನಮ್ಮ ಹೆಮ್ಮೆ ಮತ್ತು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ, ಈ ಒಂದು ಅಧ್ಯಾಯದ ಮೊದಲ ವಿಡಿಯೋ ಇದಾಗಿರುತ್ತೆ. ಭಾಗ 1ರಲ್ಲಿ ನಾವು ಭಾರತ ನಮ್ಮ ಹೆಮ್ಮೆ ಈ ಒಂದು ವಿಷಯದ ಪ್ರಮುಖ ಅಂಶಗಳನ್ನು ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮೊದಲು ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ನಲ್ಲಿ ಈ ವಿಡಿಯೋನ ವೀಕ್ಷಿಸ್ತಾ ಇದ್ರೆ ಈಗಲೇ ಮರೆಯದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಸದಾ ನಮ್ಮೊಂದಿಗೆ ನೋಟಿಫೈ ಆಗಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ. ಹಾಗಿದ್ರೆ ಬನ್ನಿ, ಮತ್ಯಾಕ್ ತಡ, ನಮ್ಮ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಭಾರತ ನಮ್ಮ ಹೆಮ್ಮೆ ಈ ವಿಷಯದ ಪ್ರಮುಖ ಅಂಶಗಳು. ಮೊದಲ ಅಂಶ, ಪುರಾಣಗಳ ಪ್ರಕಾರ ಭಾರತದ ಹೆಸರು ಭರತಖಂಡ ಅಥವಾ ಭರತವರ್ಷ. ವೃಷಭನಾಥನ ಹಿರಿಯ ಮಗ ಭರತನೆಂಬ ರಾಜನು ಆಳಿದ ನಾಡನ್ನು ನಾವು ಭಾರತಖಂಡ ಅಥವಾ ಭಾರತವರ್ಷ ಎಂದು ಹೇಳಿ ಕರೀತೇವೆ. ಈತನಿಂದಲೇ ಭಾರತಕ್ಕೆ ಈ ಹೆಸರು ಬಂದಿದೆ ಎಂಬುದನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಬಹುದು. ಇನ್ನು ಮುಂದಿನ ಅಂಶವನ್ನು ನೋಡೋದಾದ್ರೆ, ಸಿಂಧೂ ನದಿ ಬಯಲಿನ ಜನರನ್ನ ಹಿಂದೂ ಎಂದು ಕರೆದವರು ಪರ್ಷಿಯನ್ರು. ಸುಮಾರು 3000 ವರ್ಷಗಳ ಹಿಂದೆಯೇ ಪರ್ಷಿಯಾ ದೇಶದ ಜನರು ಸಿಂಧೂ ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬರ್ತಾರೆ. ಸಿಂಧು ನದಿಯನ್ನ ಇಂಡಸ್ ಎಂದು ಕರೆದವರು ಗ್ರೀಕರು. ಇನ್ನು ಮುಂದಿನ ಅಂಶವನ್ನ ನಾವು ನೋಡೋದಾದ್ರೆ, ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂಬ ಪ್ರಸಿದ್ಧ ಹೇಳಿಕೆಯನ್ನ ನೀಡಿದವರು ವಿಲಿಯಂ ಜೋನ್ಸ್ ಜೂನಿಯರ್ ಅವರು. ಈ ವಿಲಿಯಂ ಜೋನ್ಸ್ ಜೂನಿಯರ್ ಅವರು ಆಂಗ್ಲ ಭಾಷಾ ವಿದ್ವಾಂಸರಾಗಿರ್ತಾರೆ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ತಾರೆ ಹಾಗೂ ಏಷ್ಯಾಟಿಕ್ ಎಂಬ ಸಂಸ್ಥೆಯ ಸಂಸ್ಥಾಪಕರು ಕೂಡ ಆಗಿರ್ತಾರೆ. ಇನ್ನು ಮುಂದಿನ ಅಂಶವನ್ನು ನೋಡೋದಾದ್ರೆ, ಸಂಸ್ಕೃತದಿಂದ ಇಂಗ್ಲಿಷಿಗೆ ತರ್ಜುಮೆಗೊಂಡ ಮೊದಲ ಕೃತಿ ಭಗವದ್ಗೀತೆ. ಅದೇ ರೀತಿ ಮುಂದಿನ ಅಂಶವನ್ನು ನೋಡೋದಾದ್ರೆ, ಶಾಕುಂತಲ ಎಂಬ ಸಂಸ್ಕೃತ ಕೃತಿಯನ್ನ ಇಂಗ್ಲಿಷ್ನಲ್ಲಿ ಸಿದ್ಧಗೊಳಿಸಿದವರು ವಿಲಿಯಂ ಜೋನ್ಸ್ ಜೂನಿಯರ್ ಅವರು. ಇನ್ನು ಗಣಿತಕ್ಕೆ ಪ್ರಾಚೀನರು ನೀಡಿದ ಕೊಡುಗೆಗಳೇನು, ನಮ್ಮ ಪ್ರಾಚೀನರು ಯಾವ ಕೊಡುಗೆ ನೀಡಿದ್ದಾರೆ ಅನ್ನೋದಾದ್ರೆ, ಗಣಿತಕ್ಕೆ ಪ್ರಾಚೀನರು ನೀಡಿದ ಕೊಡುಗೆ ದಶಮಾಂಶ, ಅಂಕಗಣಿತ, ಭಿನ್ನರಾಶಿ ಮತ್ತು ಸೊನ್ನೆಯ ಬಳಕೆಯನ್ನ ನೀಡಿದ್ದಾರೆ. ಸೊನ್ನೆಯನ್ನ ಒಂದು ಸಂಖ್ಯಾಸೂಚಕವಾಗಿ ಮೊಟ್ಟ ಮೊದಲು ಬಳಸಿದ ಕೀರ್ತಿ ನಮ್ಮ ಭಾರತೀಯರಿಗೆ, ನಮ್ಮ ಪ್ರಾಚೀನ ಭಾರತೀಯರಿಗೆ ಸಲ್ಲುತ್ತದೆ ಅಂತಲೇ ಹೇಳಬಹುದು. ಇನ್ನು ಮುಂದಿನ ಅಂಶವನ್ನು ನೋಡೋದಾದ್ರೆ, ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ತೋರಿಸಿಕೊಟ್ಟ ಭಾರತೀಯ ವಿಜ್ಞಾನಿ ಆರ್ಯಭಟ. ಆದರೆ ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನ ಎತ್ತಿ ಹಿಡಿದವರು ಕೋಪರ್ನಿಕಸ್ ಅವರು. ಇನ್ನು ಮುಂದಿನ ಅಂಶವನ್ನು ನೋಡೋದಾದ್ರೆ, ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನ ಉಜ್ಜಯಿನಿ ಎಂಬ ಸ್ಥಳದಲ್ಲಿ ಸಿದ್ಧಗೊಳಿಸಿದ್ದಾರೆ. ಮುಂದಿನ ಅಂಶವನ್ನು ನೋಡೋದಾದ್ರೆ, ಪೈಥಾಗರಸ್ನ ಪ್ರಖ್ಯಾತ ಪ್ರಮೇಯವನ್ನ ಆತನಿಗಿಂತ ಮೊದಲೇ 2 ಶತಮಾನಗಳ ಮೊದಲೇ ಗುರುತಿಸಿದ ಭಾರತೀಯ ವಿಜ್ಞಾನಿ ಬೋಧಾಯನ ಎಂಬ ಭಾರತೀಯ ವಿಜ್ಞಾನಿ ಪೈಥಾಗರಸ್ ಪ್ರಮೇಯವನ್ನು ಆತನಿಗೆ ಮೊದಲೇ ಗುರುತಿಸಿದ್ದಾರೆ. ಇನ್ನು ಮುಂದಿನ ಅಂಶವನ್ನು ನೋಡೋದಾದ್ರೆ, ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಆಫ್ಘಾನಿಸ್ತಾನದ ಬಾಮಿಯಾನ ಎಂಬ ಸ್ಥಳದಲ್ಲಿತ್ತು ಎಂಬುದನ್ನು ನಾವು ತಿಳ್ಕೊಳ್ಬಹುದು. ಅದೇ ರೀತಿ ಜೈನ ಧರ್ಮದ ಮೊದಲ ತೀರ್ಥಂಕರ ವೃಷಭನಾಥ ಎಂಬುದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಅದೇ ರೀತಿ ನಾವು ಕೊನೆಯದಾಗಿ ಪ್ರಾಚೀನ ಸ್ಥಳಗಳ ಬದಲಾದ ಹೆಸರುಗಳು ಅಥವಾ ನಾಮಗಳನ್ನು ತಿಳ್ಕೊಳ್ತಾ ಹೋಗೋಣ. ಇತ್ತೀಚಿನ ಹೆಸರುಗಳು ಯಾವುದು ಅನ್ನೋದನ್ನು, ಪ್ರಾಚೀನ ಸ್ಥಳಗಳ
ಬದಲಾದ ಇತ್ತೀಚಿನ ಹೆಸರುಗಳು ಏನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಮಗಧ ಇದರ ಈಗಿನ ಹೆಸರು ಬಿಹಾರ. ಕಳಿಂಗ ಇದರ ಈಗಿನ ಹೆಸರು ಒರಿಸ್ಸಾ. ಚೇರ ಇದರ ಈಗಿನ ಹೆಸರು ಕೇರಳ. ಇಂದ್ರಪ್ರಸ್ಥ ಇದರ ಈಗಿನ ಹೆಸರು ದೆಹಲಿ. ಪ್ರಯಾಗ ಇದರ ಈಗಿನ ಹೆಸರು ಅಲಹಾಬಾದ್. ಮದರಾಸ್ ಇದರ ಈಗಿನ ಹೆಸರು ಚೆನ್ನೈ. ಬರೋಡಾ ಇದರ ಈಗಿನ ಹೆಸರು ವಡೋದರ. ಬಾಂಬೆ ಇದರ ಅಥವಾ ಬೊಂಬೈ ಇದರ ಈಗಿನ ಹೆಸರು ಮುಂಬೈ. ಇದಿಷ್ಟು ಕೂಡ ಪ್ರಾಚೀನದಲ್ಲಿ ಸ್ಥಳಗಳಿಗಿದ್ದಂತಹ ಹೆಸರು ಮತ್ತು ಇತ್ತೀಚೆಗೆ ಬದಲಾದ ಹೆಸರು ಯಾವುವು ಅನ್ನೋದನ್ನು ತಿಳ್ಕೊಂಡಿದ್ದೀವಿ ನಾವು. ಸ್ನೇಹಿತರೆ, ಇದಿಷ್ಟು ಕೂಡ 6ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭಾರತ ನಮ್ಮ ಹೆಮ್ಮೆ ಮತ್ತು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಇನ್ನು ಪಾರ್ಟ್ 2 ವಿಡಿಯೋದಲ್ಲಿ ಮತ್ತೊಮ್ಮೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಈ ವಿಡಿಯೋ ನಿಮಗೆ ಏನಾದರೂ ಉಪಯೋಗವಾಗಿದ್ದರೆ ದಯವಿಟ್ಟು ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪಕ್ಕದಲ್ಲೇ ಇರುವ ನೋಟಿಫಿಕೇಷನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸದಾ ನಮ್ಮೊಂದಿಗೆ ನೋಟಿಫೈ ಆಗಿರಿ. ವಿಡಿಯೋನ ಹೆಚ್ಚು ಹೆಚ್ಚು ಜನರೊಂದಿಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರಿ. ನಾನು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.